ವಸತಿ ನಿಲಯದ ಅಡುಗೆ ಸಿಬ್ಬಂದಿ ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಮತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಈಶ್ವರಮಂಗಲದಲ್ಲಿರುವ ಮೆಟ್ರಿಕ್ ಪೂರ್ವ ಪರಿಶಿಷ್ಟ ಪಂಗಡದ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದ ಎದುರು ಧರಣಿ ಪ್ರತಿಭಟನೆ ನಡೆಸಿದರು. ಈಶ್ವರಮಂಗಲದ ವಿದ್ಯಾಸಂಸ್ಥೆಗಳಲ್ಲಿ ಕಲಿಯುತ್ತಿರುವ ವಸತಿ ನಿಲಯದ ವಿದ್ಯಾರ್ಥಿಗಳು ಅಡುಗೆ ಸಿಬ್ಬಂದಿಯಿಂದಾಗುತ್ತಿರುವ ದೌರ್ಜನ್ಯಗಳ ಕುರಿತು ವಸತಿ ನಿಲಯದ ಮೇಲ್ವಿಚಾರಕರಲ್ಲಿ ಮಾತನಾಡಲಿದೆ ಎಂದು ಶಾಲೆಯ ಶಿಕ್ಷಕರಲ್ಲಿ ತಿಳಿಸಿ ತೆರಳಿ ಧರಣಿ ಪ್ರತಿಭಟನೆ ಆರಂಭಿಸಿದರು. ಬ್ರಹ್ಮಾವರದ ನಡೂರು ಶ್ರೀ ಬ್ರಹ್ಮಾಧೀನ ನಂದಿ ಚಿಕ್ಕು ಸಪರಿವಾರ ದೈವಸ್ಥಾನದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕ ಗೆಂಡೋತ್ಸವ ಹಾಲು ಹಬ್ಬ ನಡೆಯಿತು. ಈ ಸಂದರ್ಭ ನಂಬಿದ ನಾನಾ ಭಾಗದ ಭಕ್ತರಿಂದ ಗೆಂಡ ಸೇವೆ, ತುಲಾಭಾರ ಸೇವೆ ಸೇರಿದಂತೆ ಅನೇಕ ಸೇವೆಗಳು ನಡೆಯಿತು. ನಡೂರು 4 ಮನೆಯವರು ಮತ್ತು ಆಡಳಿತ ಮಂಡಳಿಯವರು ಉತ್ಸವದ ನೇತೃತ್ವ ವಹಿಸಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಭೋಜನ ಶಾಲೆಗೆ ಗೆಂಡೋತ್ಸವದಂದು ದೇಣಿಗೆ ನೀಡಿದವರನ್ನು, ಅನ್ನ ಸಂತರ್ಪಣೆಗೆ ನೆರವು ನೀಡಿದವರನ್ನು, ವಸ್ತು ರೂಪದಲ್ಲಿ ದೇಣಿಗೆ ನೀಡಿದವರನ್ನು, ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ಮುಂಬೈಯಲ್ಲಿ ಬಿಜೆಪಿಯ ನಾಯಕ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಸ್ವಾಗತಿಸುವುದರೊಂದಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಬಿಜೆಪಿ ಪಕ್ಷವನ್ನು ಅಧಿಕೃತವಾಗಿ ಸೇರಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಮರುದಿನವೇ ಅವರು ಬಿಜೆಪಿಗೆ ಸೇರಿದ್ರು. ಒಂದು ಮೂಲದ ಪ್ರಕಾರ ಅಶೋಕ್ ಚೌಹಾಣ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ರಾಜ್ಯಸಭೆಗೆ ಸ್ಪರ್ಧಿಸುವರು ಎಂದು ತಿಳಿದು ಬಂದಿದೆ. ನನ್ನ ರಾಜಕೀಯದ ದಾರಿ ಬೇಗನೆ ತೀರ್ಮಾನಿಸುವೆ ಎಂದು ಹೇಳಿದ್ದ ಮರುದಿನವೇ ಅಶೋಕ್ ಚೌಹಾಣ್ ಬಿಜೆಪಿ ಅಭ್ಯರ್ಥಿ ಆದುದು ನೋಡಿದರೆ ಇದು ಪೂರ್ವ ನಿರ್ಧಾರಿತ ಎಂದು ತಿಳಿದು ಬರುತ್ತದೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕ ಮಿಲಿಂದ್ ದೇವೋರ ತಿಂಗಳ ಹಿಂದೆ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರಿದ್ರು. ಅಶೋಕ್ ಚೌಹಾಣ್ ಮೇಲೆ ಸರ್ಕಾರವು ಭ್ರಷ್ಟಾಚಾರದ ಕ್ರಿಮಿನಲ್ ಮೊಕದ್ದಮೆ ಒಂದನ್ನು ಕೂಡ ನಡೆಸುತ್ತಿದೆ. ಅದರ ಗತಿ ಮುಂದೇನು ಎಂಬುದು ಈಗಿನ ಪ್ರಶ್ನೆ. ಸಹಸ್ರಾರು ವರ್ಷದಿಂದ ಭೂಗತವಾಗಿದ್ದ ಶ್ರೀ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯಕ್ಕೆ ಸ್ವಾಮೀಜಿ ಓರ್ವರಿಂದ ಭಕ್ತಜನರ ಸಹಕಾರದಲ್ಲಿ ನೂತನ ಶಿಲಾಮಯ ದೇವಸ್ಥಾನದಲ್ಲಿ ಫೆಬ್ರವರಿ 21ರಂದು ಶ್ರೀ ಅನ್ನಪೂರ್ಣೇಶ್ವರಿ ಶಿಲಾಬಿಂಬ ಪ್ರತಿಷ್ಠೆ ಮಹಾಕುಂಭಾಭಿಷೇಕದ ಸಿದ್ಧತೆಗೆ ನೂರಾರು ಕರಸೇವಕರ ದಂಡು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೃಷ್ಣಯ್ಯ ಶೆಟ್ಟಿ ಮತ್ತು ಶ್ರೀಧರ ಕಾಮತ್ ಕುಟುಂಬಿಕರ ವಶವಾಗಿದ್ದ ಭೂಮಿಯಲ್ಲಿ ಕೃಷಿ ಸೇರಿದಂತೆ ಅನೇಕ ಹಾನಿ, ಕಷ್ಟ, ನಷ್ಟ ಸಂಭವಿಸಿದ ಕುರಿತು ಪ್ರಶ್ನಾ ಚಿಂತನೆಯಲ್ಲಿ ಭೂಗತ ಸಾನ್ನಿಧ್ಯವಾದ ಶಕ್ತಿಗೆ ಮರುಜೀವ ನೀಡಲು ಶಕ್ತಿಶಾಲಿ ಸ್ವಾಮೀಜಿ ಅವರಿಂದ ನಡೆಯಬೇಕು ಎಂದು ತಿಳಿದು ಬಂದಾಗ ಹಾಸನ ಅರೆಮಾದನಹಳ್ಳಿ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಅವರಿಂದ ಪರಿಹಾರವಾಗಿತ್ತು. ದಟ್ಟ ಕಾನನ ಭೂಮಿಗೆ ಗುರುಗಳ ಪಾದಸ್ಪರ್ಶದ ಬಳಿಕ ಆ ಪ್ರದೇಶ ಬದಲಾವಣೆ ಕಂಡಿತು. ದೇವಸ್ಥಾನ ನಿರ್ಮಾಣ ಮಾಡಲು ಅಲ್ಲಿನ ಜಾಗೃತ ಶಕ್ತಿ ಹೊರಹೊಮ್ಮುವಂತೆ ಮಾಡಲು ಶ್ರೀ ಗುರುಗಳ ಹೆಸರಿಗೆ 2 ದಾನಿಗಳು ಸೇರಿ 2 ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ ಸ್ಥಳ ಇದೀಗ ದೇವಭೂಮಿಯಾಗಿದೆ. ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷವು ವಿಧಾನಸಭೆ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತ ಪಡೆದಿರುವುದರಿಂದ ಲೋಕಸಭೆಯ 7 ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು. ಆದರೆ ಮೈತ್ರಿ ಧರ್ಮ ಎಂದು ಕಾಂಗ್ರೆಸ್ಸಿಗೆ 1 ಸ್ಥಾನ ಬಿಟ್ಟುಕೊಡಬಹುದು ಎಂದು ಎಎಪಿ ಸಂಸದ ಸಂದೀಪ್ ಪಾಠಕ್ ಹೇಳಿದರು. ಎಎಪಿ ಕಳೆದ 2 ಅವಧಿಯಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಸಾರಾಸಗಟಾಗಿ ಗೆದ್ದಿದೆ ನಿಜ. ಆದರೆ ಲೋಕಸಭಾ ಲೆಕ್ಕಾಚಾರವೇ ಬೇರೆ ಇದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ದಿಲ್ಲಿಯ 7 ಲೋಕಸಭಾ ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಕಾಂಗ್ರೆಸ್ 22% ಮತ ಪಡೆದು 2ನೇಯ ಸ್ಥಾನದಲ್ಲಿದ್ದರೆ ಎಎಪಿ 3ನೇಯ ಸ್ಥಾನ ಪಡೆದಿತ್ತು. ಕಳೆದ ವರ್ಷ ಎಎಪಿ ದಿಲ್ಲಿ ಬೃಹತ್ ಮಹಾನಗರ ಪಾಲಿಕೆಯಲ್ಲೂ ಬಿಜೆಪಿಯನ್ನು ಕೆಡವಿ ಅಧಿಕಾರಕ್ಕೆ ಬಂದಿದೆ. ಆದ್ದರಿಂದ ಪಾಲಿಕೆ ವಿಧಾನಸಭೆ ಗೆಲುವನ್ನೇ ಲೋಕಸಭಾ ಚುನಾವಣೆಯಲ್ಲೂ ಕಾಣಲು ಎಎಪಿ ಪ್ರಯತ್ನ ನಡೆಸಿದೆ.